ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಪರ ಅಖಾಡಕ್ಕಿಳಿದ ಬಿಕೆ ಹರಿಪ್ರಸಾದ್. ಸೋನಿಯಾ ಗಾಂಧಿ ಭೇಟಿಗೆ ಮುಂದಾದ ಕೈ ನಾಯಕ. ಸಿದ್ದರಾಮಯ್ಯ ಪರ ಅಖಾಡಕ್ಕೆ ಇಳಿದಿದ್ದಾರೆ ಬಿಕೆ ಹರಿಪ್ರಸಾದ್. ಸೋನಿಯಾ ಗಾಂಧಿ ಭೇಟಿಗೆ ಮುಂದಾಗಿದ್ದಾರೆ ಕೈ ನಾಯಕ. ಕುತೂಹಲ ಕೆರಳಿಸಿದ ಕೈಪಡೆಯ ಕುರ್ಚಿ ದಂಗಲ್ಲ. ಡಿಕೆಶಿಯಂತೆ ಸೋನಿಯಾ ಗಾಂಧಿಗೆ ಬಿಕೆಎಚ್ ಅತ್ಯಾಪ್ತರು ಕೂಡ. ಹರಿಪ್ರಸಾದ್ ದಿಢೀರ್ ದೆಹಲಿ ಪ್ರವಾಸದ ಬಗ್ಗೆ ಬಹಳ ಕುತೂಹಲ ಮೂಡಿತ್ತು. ಸಿದ್ದರಾಮಯ್ಯ ಪರ ಅಖಾಡಕ್ಕೆ ಇಳಿದಿದ್ದಾರೆ ಬಿಕೆ ಹರಿಪ್ರಸಾದ್. ಸೋನಿಯಾ ಗಾಂಧಿ ಭೇಟಿಗೆ ಮುಂದಾಗಿದ್ದಾರೆ ಕೈ ನಾಯಕ. ಡಿಕೆಶಿಯಂತೆ ಸೋನಿಯಾ ಗಾಂಧಿಗೆ ಬಿಕೆ ಹರಿಪ್ರಸಾದ್ ಕೂಡ ಅತ್ಯಾಪ್ತರಾಗಿದ್ದಾರೆ. ಹರಿಪ್ರಸಾದ್ ದಿಢೀರ್ ದೆಹಲಿ ಬಗ್ಗೆ ತೀವ್ರ ಕುತೂಹಲ ಕೂಡ ಮೂಡ್ತಾ ಇದೆ. ನಿನ್ನೆ ಅವರು ದೆಹಲಿಗೆ ಹೋದ್ರು ಎನ್ನುವಂತ ವಿಷಯ ತಿಳಿದ ಕೂಡಲೇ ಒಂದು ಕಡೆ ಬಹಳ ಕುತೂಹಲ ಮೂಡಿಸಿತ್ತು. ಯಾರನ್ನ ಭೇಟಿ ಆಗ್ಬಹುದು, ಏನೆಲ್ಲ ಚರ್ಚೆಗಳು ಆಗ್ಬಹುದು ಅಂತ ಹೇಳಿ ಬಹಳ ಕುತೂಹಲವನ್ನ ಮೂಡಿಸಿದೆ. ಯಾವಾಗ ಅವರು ಡೆಲ್ಲಿ ಹೋದ್ರೆ ಒಂದು ಕಡೆ ಸಿಎಂ ಕೂಡ ಮೀಟಿಂಗ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಚಳಿಗಾಲದ ಅಧಿವೇಶನದ ಬಗ್ಗೆ ಮೀಟಿಂಗ್ ಅನ್ನ ಮಾಡಿದ್ರು. ಅವರು ಯಾರು ಬಿಕೆ ಹರಿಪ್ರಸಾದ್ ಡೆಲ್ಲಿಗೆ ಹೋದ ನಂತರ ಸಿಎಂ ಮೀಟಿಂಗ್ ಮಾಡ್ತಾರೆ. ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಅವರು ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡಬಹುದು ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಡಿಕೆಶಿ ಅಂತೆ ಬಿಕೆ ಹರಿಪ್ರಸಾದ್ ಕೂಡ ಬಹಳ ಅತ್ಯಾಪ್ತರು ಸೋನಿಯಾ ಗಾಂಧಿ ಅವರಿಗೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಆಗ್ಬಹುದು. ಒಂದು ಕಡೆ ಸಿದ್ದರಾಮಯ್ಯ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಎಲ್ಲ ಸ್ವಲ್ಪ ಕುರ್ಚಿ ಕಿತ್ತಾಟ ಸ್ವಲ್ಪ ತಣ್ಣಗಾಗಿದೆ ಅನ್ನೋಷ್ಟರಲ್ಲಿ ಇವರು ದೆಹಲಿಗೆ ಹೋಗಿರುವಂತಹ ಸುದ್ದಿ ಬಹಳ ಕುತೂಹಲಕ್ಕೆ ಕಾರಣ ಆಯಿತು. ಎಲ್ಲ ತಣ್ಣಗಾಗಿದೆ, ಈಗ ಯಾಕೆ ಮತ್ತೆ ವಿಷಯಗಳನ್ನು ತೆಗಿತಾ ಇದ್ದಾರೆ, ಏನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರ್ಬೋದು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇರ್ಬೋದು. ಸದ್ದಿಲ್ಲದೆ ಎಲ್ಲ ತಣ್ಣಗಾಗಿರುವಂತಹ ಹೊತ್ತನಲ್ಲೇ ಏನಾದ್ರು ಕಿಡಿ ಹಚ್ಚೋಣ ಅಂತ ಹೇಳಿ ಈ ರೀತಿಯಾಗಿ ಏನಾದ್ರು ದೆಹಲಿ ಪ್ರವಾಸವನ್ನ ಕೈಗೊಂಡು ಯಾರ ಜೊತೆನಾದ್ರೂ ವರಿಷ್ಠರ ಜೊತೆ ಮಾತಾಡ್ಕೊಂಡು ಬರ್ತಾರೆ ಎನ್ನುವಂತ ಕುತೂಹಲ ಕೂಡ ಒಂದು ಕಡೆ ಮೂಡ್ತಾ ಇತ್ತು. ಈಗ ಡಿಕೆಶಿ ಅಂತ ಸೋನಿಯಾ ಗಾಂಧಿ ಜೊತೆ ಬಿಕೆ ಹರಿಪ್ರಸಾದ್ ಕೂಡ ಅತ್ಯಾಪ್ತರಾಗಿದ್ದಾರೆ. ಹಾಗಾದ್ರೆ ಬಹಳ ಕುತೂಹಲವನ್ನ ಕೆರಳಿಸಿದೆ, ಏನೆಲ್ಲ ಮಾತುಕತೆಗಳು ಆಗಬಹುದು ಅಂತ. ಸಿದ್ದರಾಮಯ್ಯ ಪರ ಮತ್ತೆ ಡಿಕೆಶಿ ಪರ ಎರಡೂ ಕಡೆಯೂ ಕೂಡ ಒಂದೊಂದು ಟೀಮ್ ಇದೆ. ಈಗ ಸ್ವಲ್ಪ ಏನೋ ತಣ್ಣಗಾಗಿದೆ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಅನ್ನುವಷ್ಟರಲ್ಲಿ ಈಗ ಬಿಕೆ ಹರಿಪ್ರಸಾದ್ ಅವರ ನಡುವೆ ಬಹಳ ನಡೆ ಅವರದ್ದು ಬಹಳ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಡಿಕೆಶಿ ಅಂತ ಸೋನಿಯಾ ಗಾಂಧಿಗೆ ಬಿಎಚ್ಗೆ ಇವರು ಕೂಡ ಅತ್ಯಾಪ್ತರಾಗಿರೋದ್ರಿಂದ ಏನೆಲ್ಲ ಮಾತುಕತೆಗಳು ಆಗಿರಬಹುದು ಎನ್ನುವಂಥ ನಡೆ ಕೂಡ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ಭೇಟಿ, ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಾರೆ ಬಿಕೆಎಚ್. ಇತ್ತೀಚೆಗೆ ವೇಣುಗೋಪಾಲ್ ಜೊತೆ ಅನೌಪಚಾರಿಕ ಚರ್ಚೆ ಕೂಡ ಆಗಿತ್ತು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ನಿರ್ಧಾರ ಬೇಡ. ಸಿಎಂ ಬದಲಾವಣೆ ಪರಿಣಾಮಗಳ ಬಗ್ಗೆ ಕೂಡ ಮಾಹಿತಿ. ರಾಹುಲ್ ಗಾಂಧಿ ಜೊತೆ 1-to-1 ಮಾತುಕತೆ. ಪರಮೇಶ್ವರ್ ಸತೀಶ್ ಜೊತೆ ಬಿಕೆಎಚ್ ಡಿನ್ನರ್ ಮೀಟಿಂಗ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ. ದೀಪಾ, ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಕುರ್ಚಿ ಕಿತ್ತಾಟ ತಣ್ಣಗಾಗಿದೆ ಅನ್ನೋಷ್ಟರಲ್ಲಿ ಈಗ ಬಿಕೆ ಹರಿಪ್ರಸಾದ್ ಅವರ ನಡೆ ಬಹಳ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಒಂದ್ ಕಡೆ ಅವರು ದೆಹಲಿಗೆ ಹೋಗಿದ್ದು, ಒಂದ್ ಕಡೆ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ವಿಷಯ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಏನು ಘಟನೆ ಅಂತ, ಏನು ವಿಷಯಗಳು? ನಿರೀಕ್ಷಾ ಇವತ್ತು ಅಂದ್ರೆ ನಿನ್ನೆ ಅಷ್ಟೇ ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ ಬಿಕೆ ಹರಿಪ್ರಸಾದ್. ಪ್ರಮುಖವಾಗಿ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಹರಿಪ್ರಸಾದ್ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಭೇಟಿಯ ಸಮಯದಲ್ಲಿ ಒಂದಿಷ್ಟು ಮಾತುಕತೆಗಳಾಗಿತ್ತು. ಆದ್ರೆ ಅವರು ಹರಿಯಾಣ ರಾಜ್ಯಕ್ಕೆ ಇನ್ಚಾರ್ಜ್ ಆಗಿರೋದ್ರಿಂದ ಕೂಡ ಪದೇ ಪದೇ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಒಂದಿಷ್ಟು ದೆಹಲಿಗೆ ತೆರಳ್ತಾ ಇರುವಂತಹದ್ದು ಕುತೂಹಲ ಮೂಡಿಸಿದೆ. ಇಷ್ಟು ಅಂದ್ರೆ ಅವರು ಎಐಸಿಸಿ ಮಟ್ಟದಲ್ಲೂ ಕೂಡ ನಾಯಕರುಗಳೊಂದಿಗೆ ಗುರುತಿಸಿಕೊಂಡಿರುವಂತಹದ್ದು, ಮತ್ತೆ ಅಲ್ಲಿ ಸದಸ್ಯರಾಗಿರೋದ್ರಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಕೂಡ ಆಗಾಗ ಭೇಟಿ ಮಾಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಹಿಂದ ಅನ್ನುವಂತಹ ವಿಚಾರಕ್ಕೆ ಅಂದ್ರೆ ನಾಯಕತ್ವ ವಿಚಾರ ಯಾವಾಗ ಬಂತು, ಅಹಿಂದ ನಾಯಕರನ್ನ ಬದಲಾಯಿಸೋದು ಬೇಡ, ಮುಂದೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಅಹಿಂದ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಬಿಕೆ ಹರಿಪ್ರಸಾದ್ ಮಾಡಿದ್ರು. ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಕೂಡ ಅವರನ್ನ ನೇರವಾಗಿ ಕರೆದು ಮಾತನಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅವರ ಅಭಿಪ್ರಾಯವನ್ನು ಕೂಡ ಕೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಅವರು ಮತ್ತೆ ದೆಹಲಿಗೆ ತೆರಳಿರುವಂತಹದ್ದು, ಜೊತೆಗೆ ಇಲ್ಲಿ ಇರುವಂತಹ ಪರಿಸ್ಥಿತಿ ಏನಿದೆ ಅದರ ಬಗ್ಗೆ ವಿವರಣೆಯನ್ನ ನೀಡುವಂತಹದ್ದು ಏನೋ ಒಂದ್ ಕಡೆ ಕುತೂಹಲ ಮೂಡಿಸ್ತಿದೆ. ಇತ್ತೀಚೆಗೆ ಪರಮೇಶ್ವರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಆ ಒಂದು ಮೀಟಿಂಗ್ ನ ಬಳಿಕವೇ ಹೈಕಮಾಂಡ್ ಇಬ್ಬರಿಗೂ ಸೂಚನೆ ನೀಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ
ಅಂದ್ರೆ CM-DCMಗೆ ಮಾಡಿತ್ತು. ಅದೆಲ್ಲದರ ಹಿಂದೆ ಹರಿಪ್ರಸಾದ್ ಅವರ ಒಂದು ಅಭಿಪ್ರಾಯ ಇತ್ತ ಹೈಕಮಾಂಡ್ ಮುಂದೆ ಅನ್ನುವಂತಹದ್ದು ಕೂಡ ಪ್ರಶ್ನೆ ಆಗಿದೆ. ಸದ್ಯಕ್ಕಂತೂ ಏನು ದಿಢೀರಂತ ದೆಹಲಿಗೆ ತೆರಳಿರುವಂತಹದ್ದು, ಜೊತೆಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಗೆ ಪ್ರಯತ್ನ ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೆ. ಅಂದ್ರೆ ಇನ್ ಕೇಸ್ ಅವರಿಗೆ ಬಹುತೇಕ ಸೋನಿಯಾ ಗಾಂಧಿ ಅವರ ಭೇಟಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾಕಂದ್ರೆ ನಾ ಹೇಳಂತೆ ಹರಿಯಾಣ ಇನ್ಚಾರ್ಜ್ ಜೊತೆಗೆ AICC ಮಟ್ಟದಲ್ಲಿ ಸದಸ್ಯ ಸ್ಥಾನದಲ್ಲೂ ಕೂಡ ಇರೋದ್ರಿಂದ ಒಂದಿಷ್ಟು ಅವರ ಅಭಿಪ್ರಾಯಗಳು ಕೂಡ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ನಿರೀಕ್ಷೆ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿ.